ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿಯ ಅಲಂಕಾರಕ್ಕಾಗಿ ಮುಖವಾಡವನ್ನು ನಾವು ಉಪಯೋಗಿಸ್ತೀವಿ. ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ಹೊಸ ವರ್ಷದಿಂದ ಕೂಡಿಟ್ಟಿರುವ ಹಣದಲ್ಲಿ ಈ ಥರ ಒಂದು ದೇವಿಗೆ ಮುಖವಾಡವನ್ನು ತಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನೀವು ಹೊಸದಾಗಿ ಮುಖವಾಡವನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಈ ವರ್ಷದಿಂದ ಮೊದಲನೇ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋರು ಮುಖವಾಡವನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ರೀತಿ ಇರುವಂಥ ಮುಖವಾಡವನ್ನು ತಗೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಇವಾಗಂತೂ ಎಲ್ಲ ಜ್ಯುವೆಲರಿ ಶಾಪ್ನಲ್ಲೂ ಕೂಡ ಮುಖವಾಡಗಳು ಡಿಸೈನ್ ಆಗಿ ಮತ್ತು ವೆರೈಟಿನಲ್ಲಿ ಮುಖವಾಡಗಳು ಬಂದಿದೆ. ಕೆಲವೊಂದು ಮುಖವಾಡದಲ್ಲಿ ಜ್ಯುವೆಲರಿ ಹಾಕಿರ್ತಾರೆ, ಕೆಲವೊಂದು ಮುಖವಾಡದಲ್ಲಿ ಅವರೇ ಎಲ್ಲ ಮೇಕಪ್ಪು ಕೂಡ ಮಾಡಿಬಿಟ್ಟಿರ್ತಾರೆ. ಈ ಥರದ್ದೆಲ್ಲ ತಗೋಬೋದಾ ಅಂತ ನಿಮ್ಗೇನಾದರೂ ಅನುಮಾನ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿವಾಗ ಏನಾದರೂ ಹೊಸ ಮುಖವಾಡ ತಗೋಬೇಕು ಅಂತ ಇದ್ದರೆ ಎಷ್ಟು ಬೇಕೋ ಅಷ್ಟರಲ್ಲಿ ತಗೊಳ್ಳಿ. ತುಂಬಾ ಡಿಸೈನ್ಗಳು ಇರುತ್ತೆ ಅಂತ ದೊಡ್ಡ ಮುಖವಾಡ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಕಣ್ಣು, ಅದಕ್ಕೆಲ್ಲ ಅವರು ಕಲರ್ಸ್ನ ತಿದ್ದಿರ್ತಾರೆ ಮತ್ತು ತುಟಿಗೆ ಲಿಪ್ಸ್ಟಿಕ್ ಕೂಡ ಹಾಕಿರ್ತಾರೆ. ಕಣ್ಣನ್ನು ತಿದ್ದಿರೋ ಅಂಥದ್ದು, ಹಣೆಗೆ ಸಿಂಧೂರ, ಪೂರ್ತಿಯಾಗಿ ಅವರೇ ಎಲ್ಲ ಮೇಕಪ್ ಕೂಡ ಮಾಡಿಬಿಟ್ಟಿರ್ತಾರೆ. ಅದು ನಿಮಗೆ ಇಷ್ಟ ಆಗುತ್ತೆ ಅಂದರೆ ತಗೊಳ್ಳಿ. ಅಥವಾ ಈ ರೀತಿ ನಾವು ನಮ್ಮ ಕೈಯಾರೆ ಅಲಂಕಾರ ಮಾಡಬೇಕು ಅನ್ನೋರು ಈ ಥರ ಪ್ಲೈನ್ ಇರೋವಂಥದ್ದನ್ನ ತಗೊಳ್ಳಿ. ಇದು ನೋಡಿ, ಇದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮೊದಲನೇ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಶುರು ಮಾಡಿದಾಗ ಆ ವರ್ಷನೇ ನಾನು ತಗೊಂಡಂಥ ಮುಖವಾಡ ಇದು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಇದೇ ಮುಖವಾಡವನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಸುಮಾರು 10 ವರ್ಷ ಆಗಿದೆ ಈ ಮುಖವಾಡವನ್ನು ತಗೊಂಡು. ಆವಾಗಿದ್ದಕ್ಕೆ ಇದ್ದಿದ್ದು ಪ್ರೈಸ್ ಎಷ್ಟು ಅಂತ ಅಂದರೆ 3,000 ರೂಪಾಯಿ. ಇದು ಸ್ವಲ್ಪ ದೊಡ್ಡದಾಗಿರೋ ಮುಖವಾಡನೇ. ಇದಕ್ಕೆ ನಾನು ಆವಾಗ 3,000 ರೂಪಾಯಿ ಕೊಟ್ಟಿದ್ದೆ. ಇದಕ್ಕೆ ಹಿಂದೆ 2 ರೌಂಡ್ ರಿಂಗ್ನ ಕೊಟ್ಟಿರ್ತಾರೆ ನೋಡಿ. ಈ ಥರ ರಿಂಗನ್ನು ಕೊಟ್ಟಿರ್ತಾರೆ. ತೆಂಗಿನಕಾಯಿಗೆ ಟೈಟಾಗಿರಲಿ ಅಂತ ನಾನು ಇದಕ್ಕೆ ಎಲಾಸ್ಟಿಕ್ನ ಹಾಕಿಟ್ಟಿದ್ದೀನಿ. ಇಲ್ಲ ಇದಕ್ಕೆ ಟೈನ್ ದಾರ ಆದರೂ ಹಾಕಿ ಕಟ್ಬೋದು. ನಾನು ಕೂಡ ಮೊದಲು ಟೈನ್ ದಾರ ಹಾಕಿಬಿಟ್ಟೇ ಕಟ್ಬಿಟ್ಟು ಕಳಶಕ್ಕೆ ಇಡ್ತಾ ಇದ್ದಿದ್ದು. ಇವಾಗೆಲ್ಲ ಮುಖವಾಡಕ್ಕೆ ಹಿಂದೆಗಡೆ ರಿಂಗ್ಗಳೇ ಕೊಟ್ಟಿರ್ತಾರೆ, ದಾರ ಹಾಕಿನೂ ಕಟ್ಕೋಬೋದು. ಕೆಲವ್ರಿಗೆ ಕಟ್ಟೋದಕ್ಕೆ ಬರೋದಿಲ್ಲ, ಯಾಕಂದರೆ ದಾರ ಲೂಸ್ ಆಗಿಬಿಡುತ್ತೆ, ಆಮೇಲೆ ಅದು ಜಾರ್ಕೊಳ್ಳುತ್ತೆ. ಆಗ ನೀವು ಮೇಲ್ಗಡೆ ಅಮ್ಮನವರ ಕಿರೀಟ ಇರುತ್ತಲ್ಲ, ಅಲ್ಲಿ ಕಿರೀಟಕ್ಕೂ ಮಾತ್ರ ತೆಂಗಿನಕಾಯಿಗೂ ಜುಟ್ಟಿಗೂ ಸೇರಿಸ್ಬಿಟ್ಟು ಒಂದು ದಾರವನ್ನು ಕಟ್ಟಬೇಕು. ಅಥವಾ ರಬ್ಬರ್ ಬೆಂಡ್ ಆದರೂ ಹಾಕ್ಬೋದು. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಆಗ ಸ್ವಲ್ಪ ಕೂಡ ಅಲುಗಾಡೋದಿಲ್ಲ ಮತ್ತು ಜಾರೋದು ಇಲ್ಲ, ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ. ಅಲಂಕಾರನ ನೀವು ಮಾಡ್ಕೋಬೋದು ಆರಾಮ್ಸೆ. ಯಾವ ಮುಖವಾಡ ತೊಗೊಂಡ್ರೆ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಇನ್ನು ಕಳಶಕ್ಕೆ ಯಾವ ಮುಖವಾಡ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ತಿಳ್ಕೊಳ್ಳೋಣ. ಇನ್ನು ಈ ಒಂದು ಮುಖವಾಡವನ್ನು ಯಾವ ದಿನ ತಗೋಬೋದು ಅಂತ ಅಂದರೆ ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ ಇಂತಹ ದಿನಗಳಲ್ಲಿ ನೀವು ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ನಲ್ಲಿ ತಗೋಬೋದು. ಅದರಲ್ಲೂ ಈ ರೀತಿ ಶುಕ್ಲ ಪಕ್ಷದಲ್ಲಿ ಅಂದರೆ ಅಮಾವಾಸ್ಯೆ ಆದಮೇಲೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ಆಗಿಲ್ಲ ಅಂತ ಅಂದರೆ ಹುಣ್ಣಿಮೆ ಆದಮೇಲೂ ಕೂಡ ತಗೋಬೋದು, ಅಂದರೆ ಕೃಷ್ಣ ಪಕ್ಷದಲ್ಲೂ ಕೂಡ ತಗೋಬೋದು. ಆದಷ್ಟು ಈ ಥರ ಸೋಮವಾರ, ಗುರುವಾರ, ಶುಕ್ರವಾರಗಳಲ್ಲಿ ಹೋಗ್ಬಿಟ್ಟು ಮುಖವಾಡವನ್ನು ತಗೋಬೋದು. ಇನ್ನು ಕೆಲವರಿಗೆ ಮಂಗಳವಾರ ಕೂಡ ತುಂಬಾ ಲಕ್ಕಿ ಇರುತ್ತೆ, ಬುಧವಾರ ಕೂಡ ಲಕ್ಕಿ ಡೇ ಇರುತ್ತೆ, ಕೆಲವೊಂದು ತಿಥಿ ನಕ್ಷತ್ರಗಳು ಕೂಡ ಒಳ್ಳೆಯದೇ ಇರುತ್ತೆ. ಹಾಗಾಗಿ ನೋಡಿಬಿಟ್ಟು ತಗೊಳ್ಳಿ. ಅಮಾವಾಸ್ಯೆ ಹಿಂದೆ ಮುಂದೆ ಬಿಟ್ಬಿಟ್ಟು ಬೇರೆ ಇನ್ನೆಲ್ಲ ದಿನಗಳಲ್ಲೂ ಕೂಡ ಹೋಗ್ಬಿಟ್ಟು ನೀವು ತಗೋಬೋದು. ನಾನು ಈ ಒಂದು ಮುಖವಾಡವನ್ನು ಕೂಡ ಒಂದ್ಸಲಿನೂ ಕೂಡ ನಾನು ಪಾಲಿಷ್ಗೆ ಕೊಟ್ಟಿಲ್ಲ. ನಾನು ಡೀಪ್ ಕ್ಲೀನ್ ಮಾಡ್ಕೊತೀನಿ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ನಾನು ನಾರ್ಮಲಾಗಿ ಸಬೀನಾ ಬರುತ್ತಲ್ಲ, ಅದರಲ್ಲೂ ಕೂಡ ನಾನು ವಾಶ್ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಖವಾಡಕ್ಕೆ ಕಿವಿ ಮತ್ತು ಮೂಗು ಚುಚ್ಚಿಸ್ಬೇಕಂದ್ರೂ ಅಷ್ಟೇ, ನೀವು ಯಾವತ್ತು ತೊಗೊತೀರೋ ಆವತ್ತೇ ಅಲ್ಲೇ ಚುಚ್ಚಿಸ್ಬಿಡಿ. ಒಂದೇ ಸಲಕ್ಕೆ ಆ ಕೆಲಸ ಆಗಿಬಿಡುತ್ತೆ. ಮನೆಗೆ ತಂದ ಮೇಲೆ ಮತ್ತೆ ಹೋಗಬೇಕು, ಮಾಡಿಸ್ಬೇಕು, ಚುಚ್ಚಿಸ್ಬೇಕು ಅನ್ನೋ ಥರ ಏನೂ ಕೆಲಸ ಇರೋದಿಲ್ಲ. ಅಕಸ್ಮಾತ್ ಇವಾಗ ನೀವು ತಂದಿಟ್ಕೊಂಡು ಬಿಟ್ಟಿದ್ರೆ ಇನ್ನು ಕಿವಿ ಚುಚ್ಚಿಸೋದಿಕ್ಕೂ ತೊಗೊಂಡು ಹೋಗಬೇಕು ಅನ್ನೋದಾದರೆ ಗುರುವಾರ ಮತ್ತು ಭಾನುವಾರ ಒಳ್ಳೆಯ ದಿನ. ಕಿವಿ ಮೂಗು ಚುಚ್ಚಿಸ್ಬೇಕು ಮತ್ತು ಎರಡೂ ಕಡೆ ಮೂಗು ಚುಚ್ಚಿಸ್ಬೇಕಾ ಅಥವಾ ಒಂದೇ ಕಡೆ ಚುಚ್ಚಿಸ್ಬೇಕಾ ಅಂತ ಕೇಳೋರಿಗೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಒಂದು ಕಡೆ ಬೇಕಾದರೂ ಚುಚ್ಚಿಸ್ಬೋದು ಅಥವಾ ಎರಡೂ ಕಡೆ ಬೇಕಾದರೂ ಚುಚ್ಚಿಸ್ಬೋದು.
ಅಥವಾ ಎಡಗಡೆ ಚುಚ್ಚಿಸ್ಬೇಕಾ ಅಥವಾ ಬಲಗಡೆ ಚುಚ್ಚಿಸ್ಬೇಕಾ ಅದು ಕೂಡ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ನೀವು ಯಾವ ಥರ ಹಾಕೊಂಡಿದ್ದೀರೋ ಅದೇ ರೀತಿನೇ ಅಮ್ಮನವ್ರಿಗೂ ಕೂಡ ಅದೇ ರೀತಿನೇ ಮೂಗು ಚುಚ್ಚಿಸ್ಬೋದು. ನಾನಿಲ್ಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಒಂದೇ ಕಡೆನೇ ಮೂಗು ಚುಚ್ಚಿಸಿರೋದು, ಅದು ಎಡಗಡೆ. ಯಾಕೆಂದರೆ ನಾನು ಕೂಡ ಎಡಗಡೆನೇ ಮೂಗು ಚುಚ್ಚಿಸ್ಕೊಂಡಿರೋದು, ಅದಕ್ಕೋಸ್ಕರನೇ ಮುಖವಾಡಕ್ಕೂ ಕೂಡ ಎಡಗಡೆನೇ ನಾನು ಚುಚ್ಚಿಸಿರೋದು. ಮೂಗು ಮತ್ತು ಕಿವಿ ಚುಚ್ಚಿಸಿದ ಮೇಲೆ ಸಣ್ಣದಾದರೂ ಪರವಾಗಿಲ್ಲ, ಚಿನ್ನದ ಓಲೆ, ಚಿನ್ನದ ಮೂಗ್ಬಟ್ಟು ತಗೊಳ್ಳೇಬೇಕಾಗುತ್ತೆ. ಈಗೆಲ್ಲ ಅದರಲ್ಲೇ ಎಲ್ಲ ಡಿಸೈನ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಕುತ್ತಿಗೆಗೆ ಸರ, ಕಿವಿಗೆ ಓಲೆ, ಈ ರೀತಿ ಅದೇ ರೆಡಿ ಆಗಿಬಿಟ್ಟಿರುತ್ತೆ. ದಯವಿಟ್ಟು ಈ ಥರದ್ದೆಲ್ಲ ತೊಗೊಳ್ಳೋಕ್ಕೆ ಹೋಗಬೇಡಿ. ವಸ್ತ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಪಾಲಿಷ್ ಹೋದ್ಮೇಲೆ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ. ಅದನ್ನು ಡೀಪಾಗಿ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಪ್ಲೈನ್ ಆಗಿರೋ ಮುಖವಾಡನೇ ತೊಗೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪ್ಲೈನ್ ಇರುವಂಥ ಮುಖವಾಡವನ್ನು ತೊಗೊಳ್ಳಿ. ಭಕ್ತಿಯಿಂದ, ಪ್ರೀತಿಯಿಂದ ನಿಮ್ಮ ಕೈಯಾರೆ ನೀವು ಅಲಂಕಾರ ಮಾಡ್ತೀರಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಈ ರೀತಿ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ. ಯಾವಾಗಲೂ ಅಷ್ಟೇ, ಅಲಂಕಾರ ಬರೀ ನಮ್ಮ ಕೈಯಿಂದ ಮಾಡಿದ್ರೆ ಅಲ್ಲ, ಮನಸ್ಸಿನಿಂದ ಮಾಡಬೇಕು. ನಾವು ಯಾವ ಮನಸ್ಥಿತಿಯಿಂದ ಯಾವ ಕೆಲಸ ಮಾಡ್ತೀವೋ ಆ ಥರದ್ದೇ ಪ್ರತಿಫಲ ನಮಗೆ ಸಿಗುತ್ತೆ ಅಷ್ಟೇ. ನಾವು ಮನಸ್ಸಿನಿಂದ ಅಮ್ಮನವ್ರನ್ನ ನೆನೆಸ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಣೆಗೆ ಅರಿಶಿನ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ. ನೀವು ಕೊಲ್ಲಾಪುರದ ಲಕ್ಷ್ಮೀ ಫೋಟೋನ ನೋಡಿ, ಅದರಲ್ಲಿ ಅಮ್ಮನವ್ರಿಗೆ ಹಣೆಗೆ ಅರಿಶಿನ ಹಚ್ಚಿ ಮಧ್ಯದಲ್ಲಿ ತಿಲಕ ಇಟ್ಟು ಆ ತಿಲಕದ ಬೊಟ್ಟನ್ನು ಇಟ್ಟಿರ್ತಾರೆ, ಅಂದರೆ ಉದ್ದಕ್ಕೆ ಬೊಟ್ಟನ್ನು ಇಟ್ಟಿರ್ತಾರೆ. ಇನ್ನು ನಿಮ್ಮ ಕಳಶದ ಚೊಂಬು ಎಷ್ಟು ದೊಡ್ಡದಿದೆಯೋ ಅಥವಾ ಚಿಕ್ಕದಾಗಿದೆಯೋ ಅದನ್ನು ನೋಡಿಕೊಂಡು ನೀವು ಮುಖವಾಡವನ್ನು ತಗೋಬೇಕಾಗುತ್ತೆ. ಮೊದಲು ಬೆಳ್ಳಿ ಸಾಮಾನುಗಳನ್ನ ತಗೊಳ್ಳೋರು ಅರಿಶಿನ ಕುಂಕುಮದ ಬಟ್ಲನ್ನ ತಗೋಬೇಕು. ಆಮೇಲೆ ಬೆಳ್ಳಿ ದೀಪ ಬೇಕು ಅಂತ ತಗೊತಾರೆ. ಇದಾದ್ಮೇಲೆ ಕಳಶದ ಚೊಂಬನ್ನ ತಗೊತಾರೆ. ಇನ್ನು ಕಳಶದ ಚೊಂಬು ದೊಡ್ಡದಾಗಿದ್ರೆ ನೀವು ಅದಕ್ಕೇ ಸರಿ ಹೋಗೋ ರೀತಿಲಿ ಮುಖವಾಡವನ್ನು ತಗೋಬೇಕಾಗುತ್ತೆ. ಅಥವಾ ನಿಮ್ಮ ಮನೆಯ ಕಳಶದ ಚೊಂಬು ಚಿಕ್ಕದಾಗಿದ್ರೆ ಅದಕ್ಕೆ ಸರಿ ಹೊಂದೋ ರೀತಿಲಿ ಚಿಕ್ಕದಾಗಿರುವಂಥ ಕಡಿಮೆ ತೂಕದ್ದೇ ಆದ್ರೂ ಮುಖವಾಡನ ತಗೊಳ್ಳಿ. ಯಾಕಂದರೆ ಚೆಂಬು ಚಿಕ್ಕದಾಗಿದ್ರೆ ಮುಖವಾಡ ದೊಡ್ಡದಾಗಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಕೂಡ ಅಷ್ಟೇ, ಮೊದಲು ಮುಖವಾಡನೇ ತಗೊಂಡಿದ್ದು. ಮುಖವಾಡಕ್ಕೆ ಸರಿ ಹೊಂದೋ ರೀತಿಲಿ ಬೆಳ್ಳಿ ಚೊಂಬನ್ನು ತಗೋಬೇಕು. ಮೊದಲೇ ಬೆಳ್ಳಿ ಚೊಂಬು ತಗೊಂಡಿದ್ರೆ ಅದಕ್ಕೆ ಸರಿ ಹೊಂದೋ ರೀತಿಲಿ ಮುಖವಾಡವನ್ನು ತಗೊಳ್ಳಿ ಅಷ್ಟೇ. ನಾವು ವರ್ಷಕ್ಕೆ ಒಂದೇ ಒಂದು ಸಲನೇ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದು. ಆಲ್ರೆಡಿ ನೀವೇನಾದರೂ ಬೆಳ್ಳಿದ್ದೇ ಆಗಿದ್ರು, ತಾಮ್ರದ್ದೇ ಆಗಿರಲಿ, ಕಳಶದ ಚೊಂಬನ್ನು ನಿಮ್ಮ ಮನೆಯಲ್ಲಿ ಯಾವ ಥರ ಇಟ್ಕೊಂಡಿದ್ರು ಅದಕ್ಕೆ ಸರಿ ಹೊಂದೋ ರೀತಿಲಿ ನೀವು ಮುಖವಾಡವನ್ನು ತಗೊಳ್ಳಿ. ವಸ್ತು ತೊಗೊಂಡ್ರು ಕೂಡ ಅಲ್ಲಲ್ಲೇ ಕೆಲವು ಕಡೆ ಬೆಸ್ಗೆ ಹಾಕಿರ್ತಾರೆ, ಅಂದರೆ ಜಾಯಿಂಟ್ ಮಾಡಿರ್ತಾರೆ, ಅದನ್ನು ವೆಲ್ಡಿಂಗ್ ಕೂಡ ಮಾಡಿರ್ತಾರೆ. ಅದು ನಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅದನ್ನು ಕೂತ್ಕೊಂಡು ನಿಧಾನವಾಗಿ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಹಿಂದೆ ಮುಂದೆ ಎರಡೂ ಕಡೆ ಕೂಡ ನಿಧಾನವಾಗಿ ಅಬ್ಸರ್ವ್ ಮಾಡಿ ನೋಡಬೇಕು. ಮೂಗಿನ ಹತ್ರ, ತುಟಿ ಹತ್ತಿರ ಮತ್ತು ಕುತ್ತಿಗೆ ಭಾಗದಲ್ಲಿ, ಕಿವಿ ಹತ್ತಿರ ಇಂಥ ಕಡೆ ಎಲ್ಲ ಕೆಲವು ಸಲ ಗೊತ್ತಾಗೋದೇ ಇಲ್ಲ, ಜಾಯಿಂಟ್ ಮಾಡಿರ್ತಾರೆ. ಅದಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಮನೆಗೆ ತಂದಮೇಲೆ ಎಷ್ಟು ತಿಂಗಳೇ ಆಗಿರಲಿ ಅಥವಾ ವರ್ಷನೇ ಆಗಿರಲಿ, ಅದನ್ನು ವಾಶ್ ಮಾಡ್ತಾ ಏನಾಗುತ್ತೆ ಅಂತ ಅಂದರೆ ಅದು ಮೇಲಿರೋ ಕೋಟಿಂಗ್ಗಳು ಮತ್ತು ಪಾಲಿಷ್ಗಳು ಹೋಗ್ತಾ ಹೋಗ್ತಾ ಆ ಜಾಯಿಂಟ್ ಏನು ಮಾಡಿರ್ತಾರೆ ಅದೆಲ್ಲನೂ ಕೂಡ ನಿಧಾನವಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ ನಮಗೆ. ಅಥವಾ ಜಾಗದಲ್ಲಿ ಹೋಲ್ ಆಗಿರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ಸರಿಯಾಗಿ ನೀವು ನೋಡಿಬಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೂಗಿನ ಹತ್ರ, ಕಿವಿ ಹತ್ತಿರ, ಕಿರೀಟದ ಭಾಗದಲ್ಲಿ, ಕಣ್ಣಿನ ಹತ್ತಿರ, ತುಟಿ ಹತ್ತಿರ, ಕುತ್ತಿಗೆ ಭಾಗದಲ್ಲಿ ಇದನ್ನೆಲ್ಲ ಸರಿಯಾಗಿ ಅಬ್ಸರ್ವ್ ಮಾಡಿ. ಅಮ್ಮನವರ ಮುಖ ಯಾವಾಗಲೂ ನಗ್ನಗ್ತಾ ಇರೋ ಥರ ಕಾಣಿಸ್ಬೇಕು, ಮಂದಹಾಸ ಇರಬೇಕು. ಆ ರೀತಿ ಇರುವಂಥ ಮುಖವಾಡವನ್ನು ತಗೊಳ್ಳಿ. ಮತ್ತು ಜರ್ಮನ್ ಸಿಲ್ವರ್ನ ತಗೊಳ್ಳೋದಕ್ಕಂತೂ ಹೋಗಲೇಬೇಡಿ, ನಿಧಾನ ಆದರೂ ಪರವಾಗಿಲ್ಲ. ಅಮ್ಮ ನಿಮ್ಮನ್ನು ಪರೀಕ್ಷೆ ಮಾಡಿ ಯಾವಾಗ ನಿಮಗೆ ಅನುಕೂಲ ಮಾಡಿಕೊಡ್ತಾರೋ ಆವಾಗಲೇ ಮಾಡಿಕೊಡ್ಲಿ. ಅಲ್ಲಿ ತನಕ ಬೇಕಿದ್ರೆ ಬರೀ ತೆಂಗಿನಕಾಯಿಗೆ ಕಳಶನ ಇಟ್ಟು ಪೂಜೆನ ಮಾಡ್ಕೊಳ್ಳಿ. ಕೆಲವರು ಮಣ್ಣಿನ ಮುಖವಾಡವನ್ನು ಕೂಡ ತಗೊಂಡಿರ್ತಾರೆ, ಏಕೆಂದರೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಹಬ್ಬದ ದಿನ ಸೀರೆ ಉಡಿಸಿ ಒಡವೆನ ಹಾಕಿರ್ತೀರ, ಮುಖವಾಡನೇ ಬೇಕೇ ಬೇಕು ಅಂತ ನೀವು ಮಣ್ಣಿನ ಮುಖವಾಡನ ತೊಗೊಂಡಿರೋದೇ ಆಗಿರ್ಬೋದು ಅಥವಾ ಜರ್ಮನ್ ಸಿಲ್ವರ್ ತೊಗೊಳ್ಳೋದೇ ಆಗಿರ್ಬೋದು. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಅಮ್ಮ ನಿಮಗೆ ಅನುಕೂಲ ಮಾಡಿಕೊಟ್ಟಾಗಲೇ ತೊಗೊತೀರ. ಆಗ ಹಳೇ ಮುಖವಾಡನ ಏನು ಮಾಡಬೇಕು, ಅದನ್ನು ಎಲ್ಲಂದ್ರೆ ಅಲ್ಲಿ ಹಾಕೋಂಗೂ ಇಲ್ಲ. ಏಕೆಂದರೆ ಅದಕ್ಕೆ ಪೂಜೆ ಮಾಡಿರ್ತೀರ, ಸಂಕಲ್ಪ ಮಾಡಿ ಮಹಾಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡಿರ್ತೀರ. ಅದಕ್ಕೆ ಆಲ್ರೆಡಿ ಶಕ್ತಿ ಬಂದಿರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಧಾನ ಆದರೂ ಪರವಾಗಿಲ್ಲ, ಬೆಳ್ಳಿದೆ ತಗೊಳ್ಳಿ. ಮಣ್ಣಿಂದು ಮತ್ತು ಜರ್ಮನ್ ಸಿಲ್ವರ್ ಮುಖವಾಡವನ್ನು ತಗೊಳ್ಳೋಕ್ಕೆ ಹೋಗಬೇಡಿ.
ಇಷ್ಟೊತ್ತು ತಿಳ್ಕೊಂಡೆ ಅಲ್ವಾ? ಈ ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋರು ಹೊಸ ಮುಖವಾಡ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ನೋಡಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.